ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಮೈಸೂರಿನ ಒಂದು ಮುಖ್ಯಮಂತ್ರಿಯವರ ವಿಶೇಷವಾದಂಥ ಬಂದಂಥ ಸಂದರ್ಭದಲ್ಲಿ ಮೈಸೂರಿನ ಎಲ್ಲೋ ಒಂದು ಕಡೆ ಮೈಸೂರಿನ ಉದ್ಘಾಟನೆಗೋ ಇನ್ನೊಂದಕ್ಕೂ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ರೋಡ್ನ ಬ್ಲಾಕ್ ಮಾಡಿತ್ತು. ಮತ್ತು ಬಂದೋಬಸ್ತು ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತ್ಗಳಿತ್ತು. ಹಾಗೂ ಎಲ್ಲೋ ಒಂದು ಕಡೆ ದ್ವಿಚಕ್ರ ವಾಹನದವ್ರಿಗೆ ಅರ್ಜೆಂಟ್ ಇರುತ್ತೆ, ಆಫೀಸ್ಗೆ ಹೋಗಬೇಕು, ಇನ್ನೊಂದಕ್ಕೆ ಹೋಗಬೇಕು, ತುಂಬ ಸಮಯ ಅವಕಾಶ ಇದು ನಿಂತ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟಾಗಿ ಪಂಚಿಂಗ್ ಮಾಡಬೇಕು, ಇಲ್ಲಾಂದರೆ ಸಂಬಳ ಕಟ್ ಮಾಡ್ತಾರೆ ಅಂತೇಳಿ ಮುಂದೆ ಹೋಗಿರ್ಬೋದು ಒಬ್ಬ ದ್ವಿಚಕ್ರ ವಾಹನ ಸವಾರರು. ಎಲ್ಲೋ ಮುಖ್ಯಮಂತ್ರಿಯವರ ಕಾರ್ಗೇನು ಅಡ್ಡಕ್ಕೆ ಬರಲಿಲ್ಲ, ಮುಖ್ಯಮಂತ್ರಿಗಳ ಏನು ರಸ್ತೆನ ತಡೆಯಾಜ್ಞೆ ಮಾಡಲಿಲ್ಲ, ಎಲ್ಲ ಒಂದು ಕಡೆ ಮುಂದೆ ಹೋಗಿರ್ಬೋದು. ಅದು ಹೋಗೋಂಥ ಸಂದರ್ಭದಲ್ಲಿ ಪೊಲೀಸ್ನವರು ಏಕಾಏಕಿ ಬೂಟ್ನಲ್ಲಿ ಒದಿತಾರೆ ಅಂದರೆ ಏನು ಅರ್ಥ? ಇವ್ರಿಗೆ ಟ್ರೈನಿಂಗಲ್ಲಿ ಮತ್ತು ಹಾಗೆ ಇವರು ಅಪಾಯಿಂಟ್ ಆಗುವಂಥ ಸಂದರ್ಭದಲ್ಲಿ ಇದೇನ ಕಲಿಸಿರೋದು? ಕಾನೂನಿನ ಪಾಠ ಇದೇನ? ಈ ಸಾರ್ವಜನಿಕರಿಗೆ ಈ ಥರ ಭಯಭೀತಿ ಬರುವಂಥ ರೀತಿ ನಡ್ಕೋಬೇಕು ಅಂತ ಏನಾದ್ರು ಹೇಳ್ಕೊಟ್ಟಿದ್ದಾರಾ? ಎಲ್ಲೋ ಒಂದು ಕಡೆ ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ಎಲ್ಲೋ ಒಂದು ಕಡೆ ಪೊಲೀಸ್ಗಳಿಗೆ ಜವಾಬ್ದಾರಿ ಇದೆ. ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳಾಗಲಿ, ಚಿತ್ರನಟರುಗಳಾಗಲಿ, ಕ್ರಿಕೆಟರ್ಸ್ ಆಗಲಿ, ಮತ್ತು ಹಾಗೆ ರಾಜಕಾರಣಿಗಳಾಗಲಿ, ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ನೋಡಬೇಕು, ಎಲ್ಲೋ ಒಂದು ಕಡೆ ಫೋಟೋಗಳು ಹೊಡೆಸ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದರಲ್ಲಿ ಯಾರಿಗೋ ಒಬ್ರಿಗೂ ಇರುತ್ತೆ. ಈ ಥರ ಸಣ್ಣ ಪುಟ್ಟಗಳು ಘಟನೆಗಳು ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಇವರು ಏಕಾಏಕಿ ಈ ಥರ ದಾಂಧಲೆ ಮಾಡೋದು, ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡೋದು ಪೊಲೀಸ್ನವರು ಎಷ್ಟು ಸರಿ? ಎಲ್ಲೋ ಒಂದು ಕಡೆ ಈ ವಿಡಿಯೋ ಪೊಲೀಸ್ನವ್ರಿಗೆ ಅರ್ಪಣೆ. ಎಲ್ಲೋ ಒಂದು ಕಡೆ ಇವರು ಈ ಥರ ಮಾಡೋದ್ರಿಂದ ಎಷ್ಟು ಸಮಾಜಕ್ಕೆ ಇವತ್ತು ಎಲ್ಲವೂ ದೃಶ್ಯ ಮಾಧ್ಯಮ ಇದೆ, ಪೇಪರ್ ಮಾಧ್ಯಮ ಇದೆ, ಸಾಮಾಜಿಕ ಜಾಲತಾಣ ಇದೆ, ಒಂದು ನಿಮಿಷಕ್ಕೆ ಎಲ್ರಿಗೂ ಸಹ ಹೋಗುತ್ತೆ. ಅಂಥದ್ರಲ್ಲಿ ಇವತ್ತು ಮುಖ್ಯಮಂತ್ರಿಯವ್ರಿಗೆ ಅಧಿಕಾರ ಏನು ಶಾಶ್ವತ ಅಲ್ಲ. ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಮುಖ್ಯಮಂತ್ರಿಗಳು ಪದವಿ ಏನು ಶಾಶ್ವತ ಅಲ್ಲ. ನಾವುಗಳು ಓಟ್ ಹಾಕಿದ್ರೆ 5 ವರ್ಷ ಸೀಟಲ್ಲಿ ಕೂತಿರ್ತಾರೆ. ಇವತ್ತು ಈ ಮುಖ್ಯಮಂತ್ರಿ, ನಾಳೆ ಇನ್ನೊಬ್ಬ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥದ್ದು ನಮ್ಮದು. ಅದೇ ಪೊಲೀಸ್ನವರಿಗೆ ನಿಮಗೆ 30-35 ವರ್ಷ ಅಧಿಕಾರ ಇರುತ್ತೆ. ನಿಮ್ಮ ಅಧಿಕಾರನ ಸೂಕ್ಷ್ಮವಾದಂಥದ್ದಲ್ಲಿ ಬಳಸ್ಕೋಬೇಕು. ಈ ರಾಜಕಾರಣಿಗಳು ಗುಲಾಮಗಿರಿ ರೀತಿಯಾಗಿ ನೀವು ಈ ಥರ ಲಚ್ಚಗೆಟ್ಟ ರೀತಿ ನಡ್ಕೊಂಡ್ರೆ, ರಾಜಕಾರಣ ಬೂಟ್ ನೆಕ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ನೀವು ಜಾಸ್ತಿ ವರ್ಷ ಅಧಿಕಾರದಲ್ಲಿ ಇರಲ್ಲ. ಎಲ್ಲೋ ಒಂದು ಕಡೆ ಸಾರ್ವಜನಿಕರೇ ನಿಮ್ಗೆ ಬುದ್ಧಿ ಕಲಿಸ್ತದೆ, ರಾಜ್ಯದ 700 ಕೋಟಿ ಜನತೆನೇ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಪೊಲೀಸ್ನವ್ರಿಗೆ ಜವಾಬ್ದಾರಿ ಇದೆ. ಮತ್ತು ರಾಜಕಾರಣಿಗಳ ಬೂಟ್ ನೆಕ್ಕೊಂಡು ಈ ಥರ ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಸೋದು ಎಷ್ಟು ಸರಿ, ಎಷ್ಟು ನ್ಯಾಯ, ಎಷ್ಟು ಬದ್ಧತೆ? ಇಡೀ ಒಂದು ವ್ಯವಸ್ಥೆ ಏನು ಅಂತ ಇಡೀ ನಿಮ್ಮ ಈ ಒಂದು ವಿಡಿಯೋ ನೋಡ್ತಿರೋರಿಗೆ ನಿಮಗೇನೆ ಬಿಡ್ತೀನಿ. ಮತ್ತು ನೀವೇ ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ ಈ ಥರ ಪೊಲೀಸ್ನವರು ಮಾಡುವಂಥದ್ದು ಸರಿನಾ? ರಾಜಕಾರಣಿಗಳು ಬರುವಂಥ ಸಂದರ್ಭ ರಸ್ತೆ ತಡೆಗಟ್ಟೋದು ಸರಿನಾ? ಮತ್ತು ಹಾಗೆಯೇ ಎಲ್ಲೋ ಸಾರ್ವಜನಿಕರು ಎಲ್ಲೋ ಒಂದು ಸಲ ಟೈಮ್ನ ಮೇಂಟೈನ್ ಮಾಡದೇ ಇರೋದು ಸರಿನಾ? ಯಾವುದು ಸರಿ ತಪ್ಪು ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಜವಾಬ್ದಾರಿ ಇದೆ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಬೂಟ್ ನೆಕ್ಕೊಂಡು ಪೊಲೀಸ್ನವರು ಈ ಥರ ಹಲ್ಲೆ ಮಾಡೋದು ಸಾರ್ವಜನಿಕರ ಮೇಲೆ ಎಷ್ಟು ಸರಿ? ಎಲ್ಲವೂ ನಿಮಗೆ ಬಿಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.